ವೆಲ್ಕಮ್ ಟು ಮೈ ಚಾನಲ್. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಅವತ್ತು ಸುಮಾರು ಒಂದು 5:30-6 ಗಂಟೆ ಆಗಿತ್ತೇನೋ. ನಮ್ಮ ಪಾಪು ಏನು ಒಂದೇ ಸಮ ಹಠ ಮಾಡ್ತಾಯಿದ್ದ, ಪಿಜ್ಜಾ ಬೇಕು ಅಂತ. ಅದು ತರಿಸಿದ್ದು, ಅದು ಒಂದು ಸ್ಮಾಲ್ ವೀಡಿಯೋ ಮಾಡಿಕೊಂಡು ಅವ್ನಿಗೆ ಏನು ಖುಷಿ ಅಂತ ಅಂದರೆ ಅಷ್ಟು ಖುಷಿ ಆಗ್ತಿತ್ತು. ಪಿಜ್ಜಾ ನೋಡಿಬಿಟ್ಟಂತೂ ಇನ್ನೂ ಖುಷಿ ಪಡ್ತಾಯಿದ್ದ. ನಾನು ಹೇಳ್ದಂಗೆ ತರಿಸ್ಕೊಟ್ರಲ್ಲ ಅಂತಲೂ ಕೂಡ ಹೇಳ್ತಾಯಿದ್ದ. ಏನೋ ಗೊತ್ತಿಲ್ಲ, ಅವನಿಗೆ ನಮ್ಮ ಮನೆಗೆ ಏನಾದ್ರು ಬಂತು ಅಂತಂದರೆ ಫಸ್ಟ್ ಕೇಳೋದೆ ಪಿಜ್ಜಾ ಕೇಳ್ತಾನೆ. ಅದು ಬಿಟ್ಟರೆ ಅವ್ನು ಜಾಸ್ತಿ ಕೇಳೋದೆ ಗೋಬಿ ಕೊಡಿಸಿ ಅಂತಲೇ ಕೇಳೋದು. ಅದಕ್ಕೆ ಅವ್ನು ಯಾವಾಗ ಬಂದಾಗಲೂ ಅವ್ನು ಏನು ಕೇಳ್ತಾನೆ ಅದನ್ನ ತಿನ್ನಿಸಿನೇ ಕಳಿಸೋದು ನಾನು. ಅವ್ನಿಗೇನಂದರೆ ನಮ್ಮ ಮನೆಗೆ ಬರೋದೇ ಒಂದು ಖುಷಿ. ಬಂದು ಈ ಥರ ಕೇಳ್ತಾನಲ್ಲ, ಆ ಥರ ಕೇಳಿದ್ದನ್ನ ನಮ್ಗೆ ತರಿಸ್ಕೊಟ್ಟು ಅವ್ನಿಗೆ ತಿನ್ನಿಸಿ ಕಳಿಸೋದೇ ನಮಗೊಂಥರ ಖುಷಿಯಾಗುತ್ತೆ. ಅದಕ್ಕೆ ಅವ್ನಿಗೆ ಯಾವತ್ತೂ ನಾವು ಡಿಸಪಾಯಿಂಟ್ ಮಾಡೋದಿಲ್ಲ. ಅವನ ಹೆಲ್ತ್ ನೋಡಿಕೊಂಡೇ ಕೂಡ ನಾವು ತರಿಸ್ಕೊಡೋದು. ಈಗ ಸ್ವಲ್ಪ ಹುಷಾರಾಗಿದ್ದಾನೆ. ಅದು ತುಂಬ ದಿವಸದಿಂದ ಕೇಳ್ತಾನೆ ಇದ್ದ. ಮನೆಗೆ ಹೋದಾಗೆಲ್ಲನೂ ಕೇಳೋನು, ನನಗೆ ತರಿಸ್ಕೊಡು, ಪಿಜ್ಜಾ ತಿನ್ನಬೇಕು ನಾನು ಅಂತಲೇ ಹೇಳ್ತಿದ್ದ. ನೋಡಿ ಸೂಪರ್ ಅಂತ ಬೇರೆ ಹೇಳ್ತಾ ಇದ್ದಾನೆ. ಅದಕ್ಕೆ ಇವತ್ತು ಪಾಪ ತರಿಸ್ಕೊಟ್ಟೆ, ತಿಂತಾ ಇದ್ದಾನೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೇಲೂ ಕೂಡ ಸ್ಪೆಷಲ್ ಇದ್ದೇ ಇರುತ್ತೆ. ಭಾನುವಾರ ಏನಾರ ಆಗಲಿ ಫ್ರೆಂಡ್ಸ್, ನಾವು ಚಿಕನ್ ಮಾಡೋದಂತ ಮರೆಯೋದು ಇಲ್ಲ, ಬಿಡೋದು ಇಲ್ಲ. ಅವತ್ತು ಗ್ರೀನ್ ಚಿಕನ್ ಚಾಪ್ಸ್ ಮಾಡಿದ್ದೆ ಮತ್ತು ವೈಟ್ ಗೀ ರೈಸ್ ಮಾಡಿದ್ದೆ. ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಗೀ ರೈಸ್ಗೂ ಅಷ್ಟೇ, ಚಿಕನ್ ಚಾಪ್ಸ್ಗೂ ಮತ್ತು ಆ ಲೆಗ್ ಪೀಸ್ಗೂ ಯಪ್ಪ ಹೆಂಗೆ ಕಾಂಬಿನೇಷನು ಅಂದರೆ ಗಂಡ ಹೆಂಡ್ತಿ ಮಗು ಅಂತಾರಲ್ಲ ಆ ಥರ ಇತ್ತು ಕಾಂಬಿನೇಷನು. ಚೆನ್ನಾಗಿ ತಿಂದೋ ಮಾತ್ರ ತುಂಬ ಚೆನ್ನಾಗಿತ್ತು. ಈಗ ನಾನು ಚಿಕನ್ ಗ್ರೇವಿ ಹೇಗೆ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತೊಳೆದು ಒಂದೊಂದು ಪ್ಲೇಟ್ಗಳಿಗೆ ಹಾಕ್ಕೊಂಡಿದ್ದೀನಿ. ಇದು ಲೆಗ್ ಪೀಸು ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ವೈಟ್ ಗೀ ರೈಸ್ಗೆ ನಾನು ತೆಗೆದಿಟ್ಕೊಂಡಿರೋ ಚಿಕನ್ನು. ಈಗ ಒಂದು ಪಾತ್ರೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಾದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ತಾ ಇರೋಂಗೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಅದು ಕೆಂಪಗಾಗಬೇಕು. ಕೆಂಪಗಾಗೋ ತನಕ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಾಗ ಅದೊಂಥರ ಟೇಸ್ಟ್ ಕೊಡುತ್ತೆ. ಈಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರೊಳಗಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು 2 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಒಂದು ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ನಾವು ಉಪ್ಪು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಅದು ಎಣ್ಣೆಲಿ ಫ್ರೈ ಆಗ್ತಾ ಇತ್ತು. ಅಷ್ಟರಲ್ಲಿ ನಾನು ಗ್ರೀನ್ ಚಾಪ್ಸ್ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕ್ಕು, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಟೊಮೆಟೊ ಇಷ್ಟು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡು ಈಗ ಚಿಕನ್ ಚಾಪ್ಸ್ಗೆ ಹಾಕಿದ್ದೀನಿ. ಅದು ಹಾಕಿ ಚಿಕನ್ನು ಕೂಡ ರೆಡಿಯಾಗಿದೆ. ಚಿಕನ್ ಚಾಪ್ಸು ನನಗೆ ಇವತ್ತು ಭಾನುವಾರ ತುಂಬ ಜನ ಬಂದಿದ್ದರು. ಅದಕ್ಕೆ ಅದನ್ನು ಅಷ್ಟು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಇದು ಗೀ ರೈಸು ಕೂಡ ಅಷ್ಟೇ, ನಾನು ಅದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಾಡ್ತೀನಿ. KFC ಚಿಕನ್ನು ಕೂಡ ಅಷ್ಟೇ, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ವೀಡಿಯೋಸ್ ಮಾಡೇ ಹಾಕ್ತೀನಿ. ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗೋಯಿತು, ಅದಕ್ಕೇ ಬರೀ ಫೋಟೋಸ್ ಮಾತ್ರ ತೊಗೊಂಡಿದ್ದೆ. ಏನೋ ಗೊತ್ತಿಲ್ಲ, ವೀಡಿಯೋನೇ ಹಾಕ್ತಾ ಇರಲಿಲ್ಲ. ಅದರಿಂದ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಚಿಕನ್ದು ರೆಸಿಪಿದು ನಾನು ತೋರಿಸ್ತಾ ಇದ್ನಲ್ಲ, ಅದಷ್ಟೇ ಆಗಿದ್ದು ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ವೀಡಿಯೋಸ್ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಕ್ಷಮಿಸಿ. ಇದರಲ್ಲಿ ನಾನು ಅಷ್ಟು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಾಯ್, ಗುಡ್ ನೈಟ್.